ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವರಲ್ಲಿ ಹೋಗಿ ಸೇರಿರ್ಬೇಕು. ಅಲ್ಲ ಅತ್ತೆ, ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ನಾನು ನಿಮ್ಮನ್ನ ಅವತ್ತು ಕೇಳಿದ್ದೆ, ಗೌತಮ್ ಅವರು ಎಲ್ಲಾನು ಬಿಟ್ಟು ಈ ವಠಾರದಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಯಾಕೆ ಕೆಲಸ ಮಾಡ್ತಿದ್ದಾರೆ? ಅವರು ನಿಮ್ಗಳ ಜೊತೆ ಆರಾಮಾಗಿರ್ಬೋದಲ್ವಾ ನಿಮ್ಮನ್ನ ನೋಡ್ಕೊಂಡು? ಈಗ ನೋಡಿ, ನಿಮಗ್ ತೊಂದರೆ, ಅಜ್ಜಿಗೆ ತೊಂದರೆ, ಎಲ್ರಿಗೂ ತೊಂದರೆ ಅಲ್ವಾ? ನಾನು ಅವತ್ತೇ ನಿನ್ಗೆ ಹೇಳಿದ್ದೀನಿ, ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನೀನು ಇದನ್ನ ಅವನ ಹತ್ರನೇ ಮಾತಾಡಿ ಅವನ ಹತ್ರನೇ ಉತ್ತರ ಪಡ್ಕೊ. ಯಾಕೆ ಎಲ್ಲಿದ್ದೀರಾ, ಯಾಕೆಲ್ಲನೂ ಬಿಟ್ಟು ಬಂದಿದ್ದೀರಾ ಅಂತ ಕೇಳೋಣ ಅಂದ್ರೆ ನಾನು ಯಾಕೆ ಅವ್ರನ್ನ ಬಿಟ್ಟು ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ನಾನು ಉತ್ತರ ಕೊಡೋಕ್ಕೂ ಆಗ. ಸರಿ ಹೋಗ್ಲಿ, ಆ ವಿಷಯ ಬಿಡಿ. ಅಜ್ಜಿ ಬಗ್ಗೆ ಹೇಳಿ. ಅಜ್ಜಿಗೆ ಏನಾಗಿದೆ? ಅವ್ರ ಕಂಡೀಷನ್ ಹೇಗಿದೆ? ಅವ್ರಿಗೆ ತುಂಬಾನೇ ಹುಷಾರಿಲ್ಲಮ್ಮ, ತುಂಬಾ ಸೀರಿಯಸ್ ಆಗಿದೆ. ಈಗ್ಲೂ ಆಗ್ಲೂ ಅನ್ನೋ ತರ ಇದ್ದಾರೆ. ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಏನು ಹೇಳೋದಕ್ಕಲ್ಲಮ್ಮ. ಏನ್ ಹೇಳ್ತಿದ್ದೀರ? ಅವ್ರನ್ನ ಅಂತ ಪರಿಸ್ಥಿತಿಯಲ್ಲಿ ಒಬ್ರೇ ಬಿಟ್ಟು ನೀವ್ಯಾಕೆ ಬರೋದಕ್ಕೆ ಹೋದ್ರಿ? ಈ ವಿಷಯ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಲ್ವಾ? ಅದು ಖುದ್ದಾಗಿ ನಾನೇ ನಿನ್ನ ಹತ್ರ ಒಂದು ವಿಷಯ ಮಾತಾಡೋದಿತ್ತು, ಅದಕ್ಕೆ ಬಂದೆ. ನಿನ್ನಿಂದ ಒಂದು ಸಹಾಯ ಆಗ್ಬೇಕಮ್ಮ. ಹೇಳಿರುತ್ತೆ, ನಾನೇನ್ ಮಾಡ್ಬೇಕು? ನೀನ್ ದೊಡ್ಡ ಮನ್ಸು ಮಾಡ್ಬೇಕು. ನಾನ್ ದೊಡ್ಡ ಮನ್ಸು ಮಾಡ್ಬೇಕು? ನಂಗೆ ಅರ್ಥ ಆಗ್ತಿಲ್ಲ. ಏನ ಅಜ್ಜಿ ವೃದ್ಧಾಶ್ರಮದಲ್ಲಿದ್ದಾರಾ? ಏಯ್, ಏನು ಹೇಳ್ತಾ ಇದೀಯಾ? ನನ್ನ ಮಗನೇ, ಬೇಕಾದ್ರೆ ಒಂದು ವೃದ್ಧಾಶ್ರಮನ ಕಟ್ಸೋಷ್ಟು ತಾಕತ್ತಿದೆ ಅವ್ರಿಗೆ. ಅವ್ರಿಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ಸುಮ್ಮನೆ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿ ತಲೆ ತಿನ್ಬೇಡ. ಇಡ ಫೋನು. ಅಪ್ಪ, ಹಲೋ, ನನ್ನ ಮಾತನ್ನ ನಂಬೋ. ಒಂದು ಕೆಲಸ ಮಾಡ, ನಿಂಗೆ ನಂಬಿಕೆ ಇಲ್ಲ ಅಲ್ವಾ? ನೀನೇ ಬಂದು ಆಶ್ರಮದಲ್ಲಿ ನೋಡ್ಬಿಡಲ್ಲೇ. ಅಪ್ಪ, ಸತ್ಯವಾಗ್ಲೂ ನಾನು ಹೇಳ್ತಾ ಇರೋದು ಸತ್ಯ ಕಣ. ನೀನು ಬಂದು ನೋಡೋ, ನಿನಗೆ ನಂಬಿಕೆ ಬರುತ್ತೆ. ಅಲ್ಲ ಗೆಳೆಯ, ಈ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡ್ತಾರೇನ? ವಿಷಯ ಸೀರಿಯಸ್ ಆಗಿದೆ, ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳ. ಆಯ್ತು ಬಿಡಪ್ಪ, ನಾನು ಅಜ್ಜಿ ಹತ್ರ ಫೋನಲ್ಲಿ ಮಾತಾಡ್ಕೊತೀನಿ. ಇದು ಫೋನ್. ಏನು ಇದು ಫೋನೆಲ್ಲ ಮಾಡಬೇಡ ಕಣ. ಯಾರಿಗೆ ಅಂತ ಫೋನ್ ಮಾಡ್ತೀಯಾ? ಅಜ್ಜಿಗೆ ಮಾಡ್ತೀಯಾ? ಮಾಡಿ ನೋಡು, ಸ್ವಿಚ್ ಆಫ್ ಅಂತ ಬರುತ್ತೆ. ಅಪ್ಪ, ಇಮಿಡಿಯೇಟ್ ಆಗಿ ನೀನೇ ಇಲ್ಲಿಗೆ ಬರ್ಬೇಕಣ. ಅದಕ್ಕೆ ವಿಷಯ ಗೊತ್ತಾಗ್ತಿದ್ದಂಗೆ ನಿನಗೆ ನಾನು ಫೋನ್ ಮಾಡಿದ್ದು. ಬೇಗ ಬಾರೋ. ಸರಿ, ಇಬ್ರು ಒಟ್ಟಿಗೆ ಹೋಗ್ಬರೋಣ. ಇಲ್ಲ ಇಲ್ಲ ಅಪ್ಪ ತಂದೆ, ಪ್ರಾಬ್ಲಮ್ ಇರೋದೇ ಇಲ್ಲಿ ಕಣ. ನಿನ್ ಜೊತೆ ಆಶ್ರಮಕ್ಕೆ ಬರ್ಬೇಕಾಗಿರೋದು ನಾನಲ್ಲ. ಇನ್ಯಾರು ಬರ್ಬೇಕಂತೆ? ಅತ್ತಿಗೆ. ಅಂದ್ರೆ ಪಾಪ ತುಂಬಾ ಆಸೆ ಪಡ್ತಾ ಇದಾರೆ ಕಣ. ನಿನ್ನ ಅತ್ತಿಗೆನವರು ಜೋಡಿ ಮೇಲೆ ನೋಡ್ಬೇಕಂತೆ ಕಣ. ಅರ್ಥ ಮಾಡ್ಕೊಳ್ಳೋ. ಪಾಪ ಅಜ್ಜಿ ಸೀರಿಯಸ್ ಆಗಿದ್ದಾರೆ ಕಣ. ಏಯ್, ಏನ್ ಹೇಳ್ತಾ ಇದೀಯಾ? ಅಷ್ಟೊಂದು ಸೀರಿಯಸ್? ಹೂ ಕಣ ಗೆಳೆಯ, ಅದಕ್ಕೆ ನಾನು ಆಗ್ಲಿಂದ ಬಡ್ಕೋತಾ ಇರೋದು. ನೋಡೋ, ತಡ ಮಾಡ್ಬೇಡ. ನೀನು ಅತ್ತಿಗೆ ಇಬ್ರಲ್ಲಿ ಹೋಗ್ಬಿಡ್ರಪ್ಪ. ಇಬ್ರು ಚೆನ್ನಾಗಿರೋದನ್ನ ನೋಡ್ಬೇಕಂತೆ, ಮುಟ್ಟಿಗಿರೋದನ್ನ ನೋಡ್ಬೇಕಂತೆ. ಆಗ್ಲೇ ನೆಮ್ಮದಿಯ ಕಣ್ಣು ಮುಚ್ಚದಂತೆ ಗೆಳೆಯ ಅವರು. ಪ್ಲೀಸ್ ಬೇಗ ಹೋಗ್ರಪ್ಪ. ಸುಮ್ನೆ ವಯಸ್ಸಾದವ್ರಿಗೆ ನಾವು ಸಂತೋಷವಾಗಿ ಕಳಿಸ್ಕೊಡ್ಬೇಕಣ್ಣ. ಆಮೇಲೆ ಇದು ಹೇಳದ್ ಮರ್ತು ಬಿಟ್ಟೆ ಕಣ, ಹೋಗವಾಗ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತೆ ಕಣ. ನಿಮ್ಮನ್ನ ನೋಡ್ಲೇಬೇಕಂತೆ. ಅಜ್ಜಿ ಹಠ ಹಿಡಿದು ಕೂತಿದ್ದಾರೆ. ಅಲ್ವೋ, ನಾವಿಬ್ರು ಒಟ್ಟಿಗೆ ಇರೋ ವಿಷಯ ಅವ್ರಿಗೆ ಹೆಂಗೋ ಗೊತ್ತಾಯ್ತು? ಅದು ನಾನು ಹೇಳದ್ನಪ್ಪ. ಮುಚ್ಕೊಂಡಿರಕ್ಕಾಗಲ್ವ ನನ್ನ ಮಗನೇ ನಿನ್ಗೆ? ಬತ್ತಿ ನೋಡ್ಕ್ಯಾ, ಅದನ್ನ ಆಸೋ ನಾಟಕ ಮಾಡ್ಕ್ಯಾ? ಸರಿ ಇಲ್ಲ ಕಣ ನೀನು. ಗೆಳೆಯ, ನಾನು ಏನೋ ಮಾಡ್ಲಿ ಗೆಳೆಯ. ಸ್ವಲ್ಪ ನೀನು ಯೋಚನೆ ಮಾಡ. ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋ. ಗುಂಡು ಹೇಗಿದ್ದಾನೆ? ಭೂಮಿಕಾ ಸಿಕ್ಕದ್ಲ? ಚೆನ್ನಾಗಿದ್ದಾರ? ಮಕ್ಕಳು ಹೇಗಿದ್ದಾರೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ?
ಸಿಕ್ಕಿದ್ದಾರೆ ಅಜ್ಜಿ, ಆದ್ರೆ ಬೇರೆ ಬೇರೆ ಇದ್ದಾರೆ, ಇನ್ನು ಕಿತ್ತಾಡ್ಕೊಂಡೇ ಇದ್ದಾರೆ ಅಂತ ಹೇಳ. ಹೋಗ್ತಾರೆ ಅಜ್ಜಿ, ಬೇಕು ಇನ್ನಷ್ಟು ನೋವು ಕೊಡ್ಬೇಕೇನ ನಾನು? ಅದಕ್ಕೆ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ಹೆಂಗೋ ಪ್ಯಾಚಪ್ ಮಾಡಿದ್ನಪ್ಪ. ನನಗೇನೋ ಗೊತ್ತಿತ್ತು ದಿಢೀರ್ ಅಂತ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡ್ಬೇಕು ಅಂತ ಹಠ ಹಿಡಿತಾರೆ ಅಂತ. ಸುಮ್ಮನೆ ಬಾಯಿಗೆ ಬಂದಂಗೆ ಬೈಬೇಡ, ನೀನು ಹೇಳ್ತಾ ಇದ್ದೀನಿ. ಮೊಮ್ಮಗನಾಗಿ ನೀನ್ ಮಾಡೋ ಕೆಲಸನ ನಾನು ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಲ್ಲೇ. ಲವ್ ಸಿಚುವೇಶನ್ ಹಿಂಗಿದೆ, ನಿನಗೂ ಗೊತ್ತಲ್ಲೋ. ನನ್ ಹಿಂಗ್ ಕಟ್ಟಾಕಿದ್ರೆ ನಾನು ಏನೋ ಮಾಡ್ಲಿ, ನೀನ್ ಹೇಳ. ಗೆಳೆಯ, ನನಗ್ ಗೊತ್ತು ಕಣ, ಆದ್ರೆ ಅಜ್ಜಿಗೆ ಗೊತ್ತಿರ್ಬೇಕಲ್ಲ. ನೋಡ, ಇರೋ ವಿಷಯ ಹಿಂಗಿಂಗೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಇಂಥ ಟೈಮಲ್ಲಿ ಅವ್ರಿಗೆಲ್ಲ ನೋವು ಕೊಡಬಾರ್ದು. ನಿರ್ಧಾರ ನಿನಗ್ ಬಿಟ್ಟಿದ್ದಪ್ಪ, ಏನ್ ಮಾಡ್ತೀಯ ಯೋಚನೆ ಮಾಡು. ಅತ್ತೆ ಹಾಗಂತ ಸುಮ್ಮನಿರೋದಕ್ಕೆ ಹೇಗಾಗುತ್ತೆ? ಅದೇಗ್ ಸಾಧ್ಯ? ಇಲ್ಲ, ಹೇಳಿ ಬಿಡ್ಲಿ, ಸತ್ಯ ಸತ್ಯನೇ ಅಲ್ವಾ ಅತ್ತೆ? ಇವತ್ತಿಲ್ಲ ನಾಳೆ ಆಚೆ ಬರಲೇಬೇಕು. ನಾನು ಗೌತಮ್, ನೀವ್ ಅಜ್ಜಿಗೆ ಹೇಳ್ಬೇಕಾಗಿತ್ತು ನಾವಿಬ್ರು ಜೊತೆಲಿಲ್ಲ ಅಂತ. ನೀವ್ ಯಾಕೆ ಮುಚ್ಚಿಟ್ರಿ? ನಾನಾದ್ರೂ ಏನಮ್ಮ ಮಾಡ್ಲಿ? ಸತ್ಯ ಹೇಳಬೇಕು ಸರಿ, ಆದ್ರೆ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ಅಜ್ಜಿ ಈಗಿರೋ ಪರಿಸ್ಥಿತಿನಲ್ಲಿ ಇದನ್ನೆಲ್ಲ ಹೇಗೆ ಹೇಳೋದು? ಅವ್ರಿಗೆ ಇದನ್ನೆಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲಮ್ಮ. ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ನನ್ನ ಕಷ್ಟನೂ ಅರ್ಥ ಮಾಡ್ಕೊಮ್ಮ. ಅತ್ತೆ, ನೀವ್ ಹೇಳ್ತಿರೋ ನನ್ಗೆ ಅರ್ಥ ಆಗುತ್ತೆ, ಬಟ್ ದಯವಿಟ್ಟು ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳಿ. ನನ್ ಕಷ್ಟ ಆಗುತ್ತೆ. ಅರ್ಥ ಆಗುತ್ತಮ್ಮ, ನನಗೆ ಗೊತ್ತು ಇದೆಲ್ಲ ಸಾಧ್ಯ ಇಲ್ಲ ಅಂತ. ಆದ್ರೂ ಒಂದು ಸಣ್ಣ ಆಸೆ, ಏನೊಂದು ಆಗ್ಬೋದು ಅಂತ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿನ್ನ ಹತ್ರ ಬಂದೆಮ್ಮ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳಿ ಹಗ್ರಾಗೋಣ ಅಂತ. ನಿನ್ ಮೇಲೆ ಒತ್ತಡ ಹಾಕಬೇಕು, ಎಲ್ಲ ಹೇಳಿ ನಿನಗೆ ಕಟ್ಟಾಕಬೇಕು ಅನ್ನೋ ಉದ್ದೇಶ ನನಗಿಲ್ಲಮ್ಮ. ಭೂಮಿಕಾ, ಎಷ್ಟೇ ಆದ್ರೂ ನೀ ನನ್ನ ಸೊಸೆ. ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳ್ದೀನಿ, ಯಾರ ಹತ್ರ ಹೇಳ್ಕೊಳ್ಳಮ್ಮ? ನಿನ್ಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋಗೋಕೆ ನಾನು ಬರಲಿಲ್ಲಮ್ಮ. ವಿಷಯ ತಿಳಿಸೋದು ನನ್ನ ಕರ್ತವ್ಯ, ಹಾಗಾಗಿ ಅದನ್ನು ತಿಳಿಸೋಕೆ ಬಂದೆ. ನನಗೆ ಗೊತ್ತು, ನಾನು ಏನೇ ಹೇಳಿದ್ರು ನೀನೇನೋ ಮಾಡೋ ಪರಿಸ್ಥಿತಿಲಿಲ್ಲ ಅಂತ. ಆದರೂ ನೋಡಮ್ಮ, ನಾನು ಹೇಳೋದು ಹೇಳಿದ್ದೀನಿ. ಅಮೃತಧಾರೆ